ನೀಟ್ ಅಕ್ರಮ ವಿಚಾರದಲ್ಲಿ ಫಾಸ್ಟ್ ಕೋರ್ಟ್ ರಚನೆ. ಮೋದಿ ಸಂದೇಶದ ಬೆನ್ನಲ್ಲೇ ಫಾಸ್ಟ್ ಕೋರ್ಟ್ ರಚನೆ ಮಾಡಲಾಗಿದೆ. 4 ರಾಜ್ಯಗಳಲ್ಲಿ 5 ಫಾಸ್ಟ್ ಕೋರ್ಟ್ ಸ್ಥಾಪಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಬಾಂಬೆ ಹೈಕೋರ್ಟ್ನ ಪೀಠದಲ್ಲಿ 2 ಫಾಸ್ಟ್ ಕೋರ್ಟ್, ಮಧ್ಯಪ್ರದೇಶ, ಕೋಲ್ಕತ್ತಾ, ದೆಹಲಿ ಕೋರ್ಟ್ನಲ್ಲಿ ಸ್ಥಾಪನೆ ಮಾಡಲಾಗಿದೆ. ಸೊ ಆ ನಿಟ್ಟಿನಲ್ಲಿ ಬೇಗ ವಿಚಾರಣೆ ಆಗಬೇಕು. ನೀಟ್ ಅಕ್ರಮ ಏನಾಗಿದೆ, ಈಗ ಇಡೀ ದೇಶಾದ್ಯಂತ ಹೋರಾಟ ನಡೀತಾ ಇದೆ. ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ, ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಸೊ ಅದು ಆದಷ್ಟು ಬೇಗ ಆಗಬೇಕಲ್ವಾ. ಹಾಗಾಗಿನೇ ಈಗ ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿನೇ ಈಗ ಫಾಸ್ಟ್ ಕೋರ್ಟ್ ರಚನೆ ಮಾಡಲಾಗಿದೆ. 4 ರಾಜ್ಯಗಳಲ್ಲಿ 5 ಫಾಸ್ಟ್ ಕೋರ್ಟ್ ಸ್ಥಾಪನೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಬಾಂಬೆ ಹೈಕೋರ್ಟ್ನ ಪೀಠದಲ್ಲಿ 2 ಫಾಸ್ಟ್ ಕೋರ್ಟ್ ಇರ್ತವೆ. ಇನ್ನು ಮಧ್ಯಪ್ರದೇಶ, ಕೋಲ್ಕತ್ತಾ ಮತ್ತು ದೆಹಲಿ ಕೋರ್ಟ್ನಲ್ಲಿ ತಲಾ ಒಂದೊಂದು ಫಾಸ್ಟ್ ಕೋರ್ಟ್ಗಳು ಇರ್ತವೆ. ಸೊ ಆ ನಿಟ್ಟಿನಲ್ಲಿ ಈ ನೀಟ್ ಅಕ್ರಮ ವಿಚಾರದಲ್ಲಿ ಬೇಗನೆ ತನಿಖೆ ಆಗಬೇಕು ಮತ್ತು ವಿಚಾರಣೆಯೂ ಕೂಡ ಬೇಗ ಆಗಬೇಕು ಅನ್ನೋ ಕಾರಣಕ್ಕೆ ಈ ಫಾಸ್ಟ್ ಕೋರ್ಟ್ ರಚನೆ ಮಾಡಲಾಗಿದೆ. ಸೊ ಆ ನಿಟ್ಟಿನಲ್ಲಿ ಯಾರೆಲ್ಲ ಈ ಅಕ್ರಮದಲ್ಲಿ ತೊಡಗಿದಾರೋ, ಅಂದರೆ ಸತತವಾಗಿ ನಿರಂತರವಾಗಿ ಈ ಅಕ್ರಮ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿನೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇರೋದು.